ಆಗಲೇ ಹೇಳ್ತಾ ಇದ್ವಿ ಡೇಂಜರ್ ಮೊಬೈಲ್ ಅಂತ. ಯಾವೆಲ್ಲ ರೀತಿಯಾಗಿ ಡೇಂಜರ್ ಈಗ ಮಾಡಿದಂಥ ಸಂಶೋಧನೆಯಲ್ಲಿ ಕಂಡು ಬಂದಂಥ ಅಂಶಗಳೇನು ಒಮ್ಮೆ ನೋಡ್ಕೊಂಬರೋಣ. ಸಾಮಾನ್ಯವಾಗಿ ಕೆಲವು ಕಾಯಿಲೆಗಳು ಬರುತ್ತೆ, ಅದು ಮೊಬೈಲ್ನಿಂದ ಬರುತ್ತೆ ಅಂತ ನಮಗೆ ಗೊತ್ತಿರೋದಿಲ್ಲ. ಆ ಕಾಯಿಲೆಗಳಿಗೆ ಮೂಲ ಕಾರಣವೇ ಮೊಬೈಲ್ನ ಬಳಕೆ. ಈ ಮೊಬೈಲ್ನಲ್ಲಿಯೇ ಹಲವಾರು ರೀತಿಯಾದಂತಹ ಅನೇಕ ರೀತಿಯಾದಂಥ ಬ್ಯಾಕ್ಟೀರಿಯಾಗಳು ಅಡಕವಾಗಿರುತ್ತೆ. ಇದು ತಿಂಗಳಾನುಗಟ್ಟಲೆಗಳಿಂದ ಈ ಒಂದು ಮೊಬೈಲ್ನಲ್ಲಿಯೇ ಕೂತ್ಕೊಂಡಿರುತ್ತೆ. ಸ್ಟಾಫಿಲೋಕಸ್, ಸ್ಯಾಡೋಮೋನಸ್ ಮತ್ತು ಈ ಕೋಲಿ ಮೊಬೈಲ್ನಲ್ಲಿ ಇರುವಂತಹ ಪ್ರಮುಖ ಬ್ಯಾಕ್ಟೀರಿಯಾಗಳಲ್ಲಿ ಒಂದು ಅಂತಲೇ ಹೇಳ್ಬೋದಾಗಿದೆ. ಈ ರೀತಿಯಾದಂತಹ ಬ್ಯಾಕ್ಟೀರಿಯಾಗಳು ತರುವಂಥ ರೋಗಗಳು ಕೂಡ ಸಹಜವಾಗಿರುವಂಥದ್ದು. ಜ್ವರ, ನೆಗಡಿ, ಕೆಮ್ಮು, ಹಾಗೆ ಸ್ಕಿನ್ ಇನ್ಫೆಕ್ಷನ್ಸ್, ಈ ರೀತಿಯಾದಂಥ ರೋಗಗಳು ಈ ಮೊಬೈಲ್ನಲ್ಲಿರುವಂತಹ ಬ್ಯಾಕ್ಟೀರಿಯಾಗಳಿಂದ ಬರುತ್ತೆ. ಆದರೆ ಮುಖ್ಯವಾಗಿ ನಮ್ಗೆ ಗೊತ್ತಿರಬೇಕಾದಂಥ ಅಂಶ ಅಂದರೆ ಇಂಥ ರೋಗಗಳು ನಮಗೆ ಪದೇ ಪದೇ ಬರ್ತಿರೋದು ಈ ಮೊಬೈಲ್ ಬಳಕೆಯಿಂದ ಗೊತ್ತಿರೋದಿಲ್ಲ. ಪುಟಾಣಿ ಮಕ್ಕಳಿಗೆ ಮೊಬೈಲ್ ಮಾರಕವಾಗಿರುತ್ತೆ. ಇತ್ತೀಚಿನ ಮೊಬೈಲ್ಗಳಲ್ಲಿ ಬೇರೆ ಬೇರೆ ಅಪ್ಲಿಕೇಶನ್ಸ್ ಇರುತ್ತೆ, ಅದನ್ನು ಮಕ್ಕಳು ಗೇಮ್ಸ್ ಬಳಸೋದಕ್ಕೆ ಮೊಬೈಲನ್ನು ಬಳಸ್ಕೋತಾರೆ. ಆದ್ದರಿಂದ ಈ ಮೊಬೈಲ್ ಮಕ್ಕಳ ಕೈಯಲ್ಲಿ ಕೊಡುವಂಥದ್ದು ಕೂಡ ಒಂದು ರೀತಿಯ ಡೇಂಜರ್ ಅಂತಲೇ ಹೇಳ್ಬೋದು. ಮಹಾರಾಣಿ ಮಹಿಳಾ ವಿಜ್ಞಾನ ಕಾಲೇಜು ಬೆಂಗಳೂರು ಇಲ್ಲಿನ ವಿದ್ಯಾರ್ಥಿನಿ ದಿವ್ಯಾ ತಮ್ಮ ಪ್ರಾಜೆಕ್ಟ್ನಲ್ಲಿ ಮೊಬೈಲ್ನಿಂದ ಬರುವಂತಹ ಕೆಲವು ಕಾಯಿಲೆಗಳ ಕುರಿತಾಗಿ ಸಂಶೋಧನೆಯನ್ನು ಮಾಡಿದ್ದಾರೆ. ಈ ರೀತಿಯಾದಂಥ ಸಮಸ್ಯೆಗಳು ಬರುತ್ತೆ ಅಂತ ನೀವು ಹೇಳಿದ್ರೆ, ಹಾಗೆ ಇದು ರೋಗ ನಿರೋಧಕ ಶಕ್ತಿಯನ್ನು ಕಡಿತಗೊಳಿಸುವಂತಹ ಒಂದು ಶಕ್ತಿ ಇರುವಂತಹ ಬ್ಯಾಕ್ಟೀರಿಯಾಗಳು ಇದರಲ್ಲಿ ಮೊಬೈಲ್ನಲ್ಲಿ ಅಡಕವಾಗಿರುವಂಥದ್ದು. ಈ ಬ್ಯಾಕ್ಟೀರಿಯಾಗಳನ್ನು ಸಾಮಾನ್ಯವಾಗಿ ಈ ಥರ ಬ್ಯಾಕ್ಟೀರಿಯಾದಿಂದ ಬಂದಂತಹ ಕಾಯಿಲೆಗಳಿಗೆ ನಾವು ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ರೆಗ್ಯುಲರ್ ಆಗಿ ಏನೋ ಒಂದು ಆ್ಯಂಟಿಬಯೋಟಿಕ್ ಕೊಡ್ತಾರೆ. ಆಗ ಮೂಡುವಂಥ ದುಷ್ಪರಿಣಾಮಗಳು ಮತ್ತೆ ಮತ್ತೆ ಕಾಣಿಸಿಕೊಂಡಾಗ ಏನು ಮಾಡಬೇಕಾಗತ್ತೆ ಅಂತ. ಈಗ ಡಾಕ್ಟರ್ ಆ್ಯಂಟಿಬಯೋಟಿಕ್ ಕೊಡ್ತಾರೆ, ಆ್ಯಂಟಿಬಯೋಟಿಕ್ ವರ್ಕ್ ಆಗೋದಿಲ್ಲ. ಅವರು ನಾರ್ಮಲಿ ಏನು ಮಾಡ್ತಾರೆ, ಎಲ್ಲ ಬ್ಯಾಕ್ಟೀರಿಯಾಗಳನ್ನು ಕೊಲೆ ಮಾಡುವಂಥ ಒಂದು ಆ್ಯಂಟಿಬಯೋಟಿಕ್ ಕೊಡ್ತಾರೆ. ಈ ಪರ್ಟಿಕ್ಯುಲರ್ ಬ್ಯಾಕ್ಟೀರಿಯಾ ಅಂತ ಚೆಕ್ ಮಾಡಿ ಆ್ಯಂಟಿಬಯೋಟಿಕ್ ಕೊಡೋದಿಲ್ಲ. ಅದಕ್ಕಾಗಿ ಹಾಗಾಗಿ ಆ್ಯಂಟಿಬಯೋಟಿಕ್ಗಳು ವರ್ಕ್ ಆಗದೇ ಇರುವಂಥ ಪರಿಸ್ಥಿತಿಗಳೇ ಜಾಸ್ತಿ ಇದ್ದಾವೆ. ಸೊ ಡಾಕ್ಟರ್ ಇನ್ನೊಂದ್ಸತಿ ಆ್ಯಂಟಿಬಯೋಟಿಕ್ಸ್ ಚೇಂಜ್ ಮಾಡ್ತಾರೆ. ಸೊ ಇದು ಹೀಗೆ ನಡೀತದೆ. ಸೊ ಆ್ಯಂಟಿಬಯೋಟಿಕ್ ರೆಸಿಸ್ಟೆಂಟ್ ಇರೋದ್ರಿಂದ ಇವುಗಳನ್ನ ಟ್ರೀಟ್ ಮಾಡೋದು ಭಾರಿ ಕಷ್ಟ ಆಗುತ್ತೆ. ಒಂದು ಪರಿಸ್ಥಿತಿ ಕೈ ಮೀರಿದ ಮೇಲೆ ಹೆಚ್ಚಿನ ತನಿಖೆಯನ್ನು ಮಾಡಿದಾಗ ಅಥವಾ ಹೆಚ್ಚಿನ ನಾವು ಟೆಸ್ಟ್ಗಳನ್ನು ಮಾಡಿಸಿದಾಗ ಇದು ಬಯಲಿಗೆ ಬರುವಂಥದ್ದು. ತದನಂತರ ಅದಕ್ಕೆ ಬೇಕಾದಂಥ ಚಿಕಿತ್ಸೆಯನ್ನು ಪಡಿಬೇಕಾದಂಥ ಲಾಂಗ್ ಪ್ರೋಸೆಸ್. ಓಕೆ, ಸಂಶೋಧನೆ ಹೇಗೆ ಮಾಡಿದ್ರಿ ಅಂತ, ಈ ಸಂಶೋಧನೆ ಪ್ರೋಸೆಸ್ ಹೇಗಿತ್ತು ಅಂತ. ಇದರಲ್ಲಿ ಬಂದು ನಾವು ಟೋಟಲ್ 25 ಮೊಬೈಲ್ಸ್ ಯೂಸ್ ಮಾಡಿದ್ವಿ. 25 ಮೊಬೈಲ್ಸಲ್ಲಿ 21 ಮೊಬೈಲ್ಸ್ ಬಂದು ಟಚ್ ಸ್ಕ್ರೀನ್ ಮೊಬೈಲ್ಸ್, ಇನ್ನು 4 ಮೊಬೈಲ್ಸ್ ಬಂದು ಕೀಪ್ಯಾಡ್ ಇರೋ ಮೊಬೈಲ್ಸ್. ಈ ಮೊಬೈಲ್ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಿರೋ ಮೊಬೈಲ್ಸ್ನ ಬಂದು ಅದು ಸ್ಟೆರೈಲ್ ಸಲೈನ್ ಬರುತ್ತೆ. ಆ ಸ್ವ್ಯಾಬ್ ತೊಗೊಂಡು ಸಲೈನಲ್ಲಿ ಫಸ್ಟ್ ಡಿಪ್ ಮಾಡಿಬಿಟ್ಟು ಆಮೇಲೆ ಆ ಮೊಬೈಲ್ ಫೋನ್ನ ಮೇಲೆ ಒಂದು ಸಲ ಆ ಮೊಬೈಲ್ ಫೋನ್ನ ಕ್ಲೀನ್ ಮಾಡತ್ತದ ಒರೆಸೋತದ ಅನ್ನೋ ಫೋನ್ನ ಹೊಲಿಸ್ಬಿಟ್ಟು ಮತ್ತೆ ಮೀಡಿಯಾ ಇರುತ್ತೆ, ಅಗಾದ ಪ್ಲೇಟ್ ಇರುತ್ತೆ, ಪ್ಲೇಟ್ ಮೇಲೆ ಬಂದುಬಿಟ್ಟು ಸ್ಟ್ರೀಕ್ ಮಾಡಬೇಕು. ಸ್ಟ್ರೀಕ್ ಮಾಡಿ ಅದನ್ನ 24 ಅವರ್ಸ್ ಇನ್ಕ್ಯುಬೇಟರ್ ಇಟ್ಟರೆ ಅದು ಮೈಕ್ರೋ ಆರ್ಗನಿಸಮ್ಸ್ ಕಾಣುತ್ತೆ. ಅದು ಬಂದಿದ ತಕ್ಷಣ ಯಾವ ಥರ ಮೈಕ್ರೋ ಆರ್ಗನಿಸಮ್ಸ್ ಫರ್ದರ್ ಬಯೋಕೆಮಿಕಲ್ ಟೆಸ್ಟ್ ಮಾಡಿ ಐಡೆಂಟಿಫೈ ಮಾಡಿರೋದು ಮೈಕ್ರೋ ಆರ್ಗನಿಸಮ್ಸ್. ಓಕೆ, ಈಗ ರೆಗ್ಯುಲರ್ ಆಗಿ ನಾವು ಯೂಸ್ ಮಾಡುವಂತಹ ವಸ್ತುಗಳಿಗೂ ಮೇಲೂ ಮೊಬೈಲ್ ಮೇಲೆ ಇರುವಂತಹ ಬ್ಯಾಕ್ಟೀರಿಯಾಗೆ ಏನಾದ್ರು ಡಿಫ್ರೆನ್ಸ್ ಇದೆಯಾ? ಅಂದರೆ ಮೊಬೈಲಲ್ಲಿ ಮತ್ತು ರೆಗ್ಯುಲರ್ ಎಲ್ಲದರಲ್ಲೂ ಸಾಮಾನ್ಯವಾಗಿ ಒಂದೇ ಥರನೇ ಇರುತ್ತೆ ಮೈಕ್ರೋ ಆರ್ಗನಿಸಮ್ಸ್. ಯಾಕಂದರೆ ನಾವು ಬೇರೆ ವಸ್ತುಗಳನ್ನ ನಾವು ಅದನ್ನು ಮುಟ್ತೀವಿ, ಅದ್ರ ಜೊತೆಗೆ ಅಂದರೆ ಅದು ಎನ್ವೈರನ್ಮೆಂಟಲ್ಲೂ ಕಾಂಟ್ಯಾಕ್ಟಲ್ಲಿ ಇರುತ್ತೆ ಆ ವಸ್ತುಗಳು ಕೂಡ. ಸೊ ಎಲ್ಲದರಲ್ಲೂ ಒಂದೇ ಥರನೇ ಮೈಕ್ರೋ ಆರ್ಗನಿಸಮ್ಸ್ ಹೆಚ್ಚು ಕಮ್ಮಿ ಒಂದೇ ಥರನೇ ಇರುತ್ತೆ. ಆದರೆ ಮೊಬೈಲ್ ಮತ್ತು ನಮ್ಮ ಕೈ, ನಮ್ಮ ಕಿವಿ, ನಮ್ಮ ಮೂಗು, ಬಾಯಿ ಇದಕ್ಕೆ ನೇರವಾದಂಥ ಸಂಪರ್ಕ ಇರೋದ್ರಿಂದ ಈ ಬಳಕೆಯಿಂದ ಹೆಚ್ಚಾಗಿ ಬರುವಂಥ ಸಾಧ್ಯತೆಗಳಿದೆ ಅಂತ. ಏನು ಪರಿಹಾರ ಅಂತ ನೀವು ಹೇಳಿದ್ರಿ. ಮೊಬೈಲನ್ನು ನಾವು ಸಾಮಾನ್ಯವಾಗಿ ಇಟ್ಕೊಳ್ಳೋ ರೀತಿನೇ ಬೇರೆ. ಮೊಬೈಲನ್ನು ನಾವು ವರ್ಷಕ್ಕೊಂದ್ಸತಿ ಕ್ಲೀನ್ ಮಾಡ್ತೀವಿ, ಅದು ಕೆಟ್ಟು ಹೋದಾಗಲೇ ಕ್ಲೀನ್ ಮಾಡೋದು ಅನ್ಸುತ್ತೆ, ಕ್ಲೀನ್ ಮಾಡೋದೇ ಇಲ್ಲ. ಹೇಗೆ ಇಟ್ಕೋಬೇಕು ಮೊಬೈಲ್ನ ಅಂತ? ಈಗ ಫಸ್ಟು ಮೊಬೈಲ್ನ ಚೆನ್ನಾಗಿ ಒರೆಸ್ಬೇಕು, ಒಂದು ಡಿಸ್ಇನ್ಫೆಕ್ಟೆಂಟ್ ಯೂಸ್ ಮಾಡಿ. ಈಗ ನಮ್ಮ ಇದರಲ್ಲಿ ವರ್ಕಲ್ಲಿ ನಾವು ಕೇಳಿದ್ವಿ ಮೊಬೈಲ್ನ ನೀವು ಒರೆಸ್ತೀರಾ ಅಂತ. ಸುಮಾರು ಜನ ಒರೆಸೋದೇ ಇಲ್ಲ ಅಂದರು. ಒರೆಸುವವರು ನಾವು ಒಂದು ಡ್ರೈ ಕ್ಲಾತ್ ತಗೊಂಡು ಅಥವಾ ನಮ್ಮ ದುಪ್ಪಟ್ಟದಲ್ಲಿ ಅಥವಾ ನಮ್ಮ ಕರ್ಚೀಫಲ್ಲಿ ಒರೆಸ್ತೀವಿ ಅಂದರು. ಅದರಿಂದ ಏನೂ ಎಫೆಕ್ಟ್ ಆಗೋದಿಲ್ಲ. ಈಗ ಮಾರ್ಕೆಟಲ್ಲಿ ಆಲ್ಕೋಹಾಲ್ ಬೇಸ್ಡ್ ಡಿಸ್ಇನ್ಫೆಕ್ಟೆಂಟ್ಸ್ ಇದೆ, ಆಮೇಲೆ ನ್ಯಾನೋ ಗೋಲ್ಡ್ ಬೇಸ್ಡ್ ಡಿಸ್ಇನ್ಫೆಕ್ಟೆಂಟ್ಸ್ ಇದ್ದಾವೆ. ಅದರಿಂದ ಕಂಪ್ಲೀಟಾಗಿ ಬ್ಯಾಕ್ಟೀರಿಯಾಗಳು ಎಲಿಮಿನೇಟ್ ಆಗೋದಿಲ್ಲ, ಆದರೆ ಎಷ್ಟೋ ಕಮ್ಮಿ ಆಗಿದೆ. ಹೆವಿ ಗ್ರೋತ್ ಇಂದ ನಮಗೆ ಸ್ಕ್ಯಾಂಟಿ ಗ್ರೋತ್ ತನಕ ಬಂದಿದೆ. ಈಗ ತುಂಬಾ ದೀರ್ಘಕಾಲದಲ್ಲಿ ಆ ಮೊಬೈಲ್ನಲ್ಲಿ ವಾಸ ಆಗಿರುವಂಥ ಬ್ಯಾಕ್ಟೀರಿಯಾಗಳಿಗೆ ಅವಕಾಶ ಕಮ್ಮಿ ಇರುತ್ತೆ. ಓಕೆ, ಅದನ್ನ ನಾವು ಹೇಗೆ ದಿನ ಮಾಡಬೇಕಾ ಏನು? ಮೊಬೈಲನ್ನ ದಿನ ನಾವು ಆ ಥರ ಕ್ಲೀನ್ ಮಾಡ್ಕೋಬೇಕಾ ಹೇಗೆ?
ನಾವು ಹೇಗೆ ದಿನಕ್ಕೆ 2 ಸತಿ ಹಲ್ಲು ಉಜ್ಜಬೇಕು ಅಂತ ಡಾಕ್ಟರ್ ಹೇಳ್ತಾರೋ ಹಾಗೆ ಕನಿಷ್ಠ 2 ಸತಿ ಆದ್ರೂ ಮೊಬೈಲ್ನ ಒರೆಸಲೇಬೇಕು. ಕನಿಷ್ಠ ದಿನಕ್ಕೆ 2 ಬಾರಿ ಈ ತರ ಕ್ಲೀನ್. ಕೆಲವು ಸತಿ 20 ನಿಮಿಷ 30 ನಿಮಿಷ ಕಂಟಿನ್ಯೂಸ್ ಮಾತಾಡ್ತಾರೆ, ಮಾತಾಡಿದ ತಕ್ಷಣ ಒರೆಸ್ಬೇಕು. ಕಂಟಿನ್ಯೂ ಆಗಿ ಮಾತಾಡಿದ ನಂತರ ಮತ್ತೆ ಒರೆಸ್ಬೇಕು. ಈ ತುಂಬಾ ಲಾಂಗ್ ಆಗಿ ಮೊಬೈಲ್ ಯೂಸ್ ಮಾಡ್ತಾರಲ್ಲ, ಅದರಿಂದ ಜಾಸ್ತಿ ಎಫೆಕ್ಟ್ ಆಗ್ತದೆ. ಹಿಂಗೆ ಇಟ್ಕೊಂಡು ಮಾತಾಡ್ತಿರ್ತಾರೆ, ಬಾಯಿ ಇರೋದೆಲ್ಲ ಮೊಬೈಲ್ಗೆ ಹೋಗ್ಬಿಡುತ್ತೆ. ಅದೇ ಮೊಬೈಲ್ ಇನ್ನೊಬ್ರು ಯೂಸ್ ಮಾಡ್ತಾರೆ, ಒಂದು ನಿಮಿಷ ಕೊಡೋ ನಿನ್ನ ಹತ್ರ ಏನೋ ಗೇಮ್ಸ್ ಇದೆ ನನ್ನ ಹತ್ರ ಇಲ್ಲ ಅದು ಅಂತೇಳಿ ಯೂಸ್ ಮಾಡ್ತಾರೆ. ಅಲ್ಲ, ಹಂಗಾಗಿ ಒಬ್ಬರ ಬಾಡಿಯಲ್ಲಿ ಇರೋದು ಇನ್ನೊಬ್ರು ಬಾಡಿಗೆ ಹೋಗುತ್ತೆ, ಹಾಗೆ ಇದು ಟ್ರಾನ್ಸ್ಮಿಟ್ ಆಗ್ತಾ ಹೋಗುತ್ತೆ. ಎಸ್, ಇಲ್ಲಿ ಮೊಬೈಲ್ ಬಳಕೆಯ ಬಗ್ಗೆ ನಾವು ಕೂಡ ಗಮನ ಹರಿಸಬೇಕಾಗತ್ತೆ. ಸಾಮಾನ್ಯವಾಗಿ ನಮ್ಗೆ ಯಾರೋ ಫೋನ್ ಮಾಡಿರ್ತಾರೆ, ನಮ್ಮ ಪರಿಚಯದವ್ರು, ನಮ್ಮ ಪಕ್ಕದಲ್ಲಿರೋರಿಗೂ ಅವ್ರಿಗೆ ಪರಿಚಯ ಆಗಿರುತ್ತೆ. ಪಕ್ಕದಲ್ಲಿ ಇವನು ಇದ್ದಾನೆ, ಇವನಿಗೂ ಕೊಡ್ತೀನಿ ಅಂತ ಹೇಳ್ತೀರಿ. ನೀವು ತುಂಬ ಹೊತ್ತು ಮಾತಾಡಿರ್ತೀರಿ, ಅದೇ ಮೊಬೈಲನ್ನು ಇನ್ನೊಬ್ಬ ಕೂಡ ಯೂಸ್ ಮಾಡೋದ್ರಿಂದ ಅಲ್ಲಿಯೂ ಕೂಡ ಬ್ಯಾಕ್ಟೀರಿಯಾಗಳು ಟ್ರಾನ್ಸ್ಫರ್ ಆಗುವಂಥ ಎಲ್ಲ ಸಾಧ್ಯತೆಗಳಿದೆ. ಹೇಗೆ ಮನುಷ್ಯ ದಿನಕ್ಕೆ 2 ಬಾರಿ ಹಲ್ಲುಜ್ಜಬೇಕು ಅಂತ ಡಾಕ್ಟರ್ ಹೇಳ್ತಾರೋ, ಹಾಗೆ 2 ಬಾರಿ ಮೊಬೈಲನ್ನು ಕೂಡ ದಿನಕ್ಕೆ ನೀವು ಸ್ವಚ್ಛ ಮಾಡಬೇಕಾಗಿದ್ದು ಇವತ್ತಿನ ದಿನಮಾನದಲ್ಲಿ ಅನಿವಾರ್ಯ ಅನ್ನೋದು ಈ ಸಂಶೋಧನೆ ಹೇಳುತ್ತೆ. ಈ ಬಗ್ಗೆ ಇನ್ನಷ್ಟು ಮಾತಾಡ್ತೀನಿ ಒಂದು ಬ್ರೇಕ್ನ ನಂತರ. ಡೇಂಜರ್ ಮೊಬೈಲ್ನಲ್ಲಿ ಅತ್ಯಂತ ಅಪಾಯಕಾರಿಯಾದಂಥ ಕೆಲವು ಬ್ಯಾಕ್ಟೀರಿಯಾಗಳು ವಾಸವಾಗಿರುತ್ತೆ. ನಾವು ನಿತ್ಯವೂ ಮೊಬೈಲನ್ನು ಬಳಸುವಾಗ ಅದು ತುಂಬ ಸುಲಭವಾಗಿ ನಮ್ಮ ದೇಹವನ್ನು ಪ್ರವೇಶ ಮಾಡುತ್ತೆ. ನಮಗೆ ಕೆಲವು ಸೀದಾ ಸಾದವಾದಂಥ ಕಾಯಿಲೆಯನ್ನು ತರುತ್ತೆ. ಆದರೆ ಆ ಕಾಯಿಲೆಗೆ ಬರುವಂಥ ಕೆಲವು ಬ್ಯಾಕ್ಟೀರಿಯಾಗಳೇನಿದ್ದಾವೆ ಅವು ಈ ಆ್ಯಂಟಿಬಯೋಟಿಕ್ ರೋಗ ನಿರೋಧಕ ಶಕ್ತಿಯನ್ನು ಮೀರಿದಿರುವಂಥದ್ದು. ಆದ್ದರಿಂದ ನಾವು ಈ ಕಾಯಿಲೆಗೆ ನಮ್ಮ ರೆಗ್ಯುಲರ್ ಟ್ಯಾಬ್ಲೆಟ್ ಕೂಡ ವರ್ಕ್ ಆಗೋದಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಗಮನಿಸಬೇಕಾದಂಥದ್ದು. ಡಾಕ್ಟರ್ ಅರುಣ್, ನೀವು ಹೇಳಿದ್ರಿ ಆಗಲೇ, ಈ ಕೆಲವು ಬ್ಯಾಕ್ಟೀರಿಯಾಗಳಿಗೆ ರೋಗ ನಿರೋಧಕ ಶಕ್ತಿಯನ್ನು ಮೀರಿದ ಗುಣಗಳಿರೋದ್ರಿಂದ ಸಾಮಾನ್ಯವಾಗಿ ನಾವು ಜ್ವರ ಬಂದಾಗಲೋ, ಕೆಮ್ಮು ಬಂದಾಗಲೋ, ನೆಗಡಿ ಬಂದಾಗ ಒಂದು ಯಾವುದೋ ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ ತೊಗೊತೀವಿ, ಅದು ವರ್ಕ್ ಆಗೋದಿಲ್ಲ. ಹಾಗಿದ್ದರೆ ಈ ಥರ ಕಾಯಿಲೆಗಳು ಇವತ್ತಿನ ದಿನಮಾನದಲ್ಲಿ ಬಂದಾಗ ನಾವು ತೆಗೆದುಕೊಳ್ಳುವ ಟ್ಯಾಬ್ಲೆಟ್ಸ್ಗಳ ಮೇಲೆ, ಮಾತ್ರೆಗಳ ಮೇಲೆ ಎಷ್ಟು ಗಮನವನ್ನು ವಹಿಸಬೇಕು ಅಂತ? ಅದೇ ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಆ್ಯಂಟಿಬಯೋಟಿಕ್ಸ್ ತಗೊಳ್ಳೇಬಾರ್ದು ಒಂದು.
ಆಮೇಲೆ ಸಿಂಪಲ್ ರೀಸನ್ಗೆ ನಾವೇ ಹೋಗ್ತೀವಿ, ಕೆಮ್ಮು ಬಂದಿದೆ, ನೆಗಡಿ ಬಂದಿದೆ, ಮೂಗು ಸುರಿತಾ ಇದೆ ಅಂತ. ಮೂಗು ಸುರಿಯೋದು ನ್ಯಾಚುರಲ್ ನಾರ್ಮಲಿ ವೈರಸ್ಸಿಂದನೂ ಬರುತ್ತೆ. ವೈರಸ್ಗೆ ಆಂಟಿಬಯೋಟಿಕ್ಸ್ ವರ್ಕ್ ಆಗಲ್ಲ, ಆದರೆ ಫಾರ್ಮಸಿಸ್ಟು ಆಂಟಿಬಯೋಟಿಕ್ ಕೊಟ್ಬಿಡ್ತಾನೆ, ಸಿಪ್ರೋಫ್ಲೋಕ್ಸಾಸಿನ್ ಅಥವಾ ಆಫ್ಲೋಕ್ಸಾಸಿನ್ ಯಾವುದೋ ಒಂದು ಕೊಡ್ತಾನೆ, ಅದು ವರ್ಕ್ ಆಗಲ್ಲ. ಅದು ಏನಾಗುತ್ತೆ, ನಮ್ಮಲ್ಲಿರೋ ನಾರ್ಮಲ್ ಫ್ಲೋರಾ ರೆಸಿಸ್ಟೆಂಟ್ ಆಗುತ್ತೆ. ಹಾಗಾಗಿ ಆಂಟಿಬಯೋಟಿಕ್ಕು ಹೊರಗಡೆ ಬಂದಾಗ ಇರೋ ಆರ್ಗನಿಸಮ್ಸ್ ಎಲ್ಲ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಆಗುತ್ತೆ. ನಮಗೆ ಸಾಮಾನ್ಯವಾಗಿ ಈ ಥರದ ಕಾಯಿಲೆಗಳು ಬಂದಾಗ ನಾವು ಈ ಮೊಬೈಲ್ ಬಳಕೆಯಿಂದ ಈ ಥರದ ಕಾಯಿಲೆ ಬಂತು ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ, ಅಥವಾ ಇದು ಜನರಲ್ ಆಗಿ ನಾವು ಸ್ವೀಕರಿಸ್ಬೇಕಾ ಹೇಗೆ? ಅಲ್ಲ, ಮೊಬೈಲಿಂದನೇ ಬಂದಿದೆ ಅಂತ ಚೆಕ್ ಮಾಡಲಿಕ್ಕೆ ನಾವು ಒಂದು ಥರೋ ಇನ್ವೆಸ್ಟಿಗೇಷನ್ ಮಾಡಿದರೆ ಗೊತ್ತಾಗ್ತದೆ. ಇಲ್ಲ ಅಂದರೆ ಎಲ್ಲೋ ಬಂದಿರಬೇಕು, ಏರಿಂದ ಬಂದಿರಬೇಕು, ವಾಟರಿಂದ ಬಂದಿರಬೇಕು ಅಂತ ನಾವು ಚೆಕ್ ಮಾಡ್ತೀವಿ. ಯಾವ ಬ್ಯಾಕ್ಟೀರಿಯಾ ನಮ್ಮ ದೇಹವನ್ನು ಪ್ರವೇಶಿಸಿದೆ ಅನ್ನೋದನ್ನ ಟೆಸ್ಟ್ ಮಾಡಿ. ಮೋಸ್ಟ್ ಆಫ್ ದ ಬ್ಯಾಕ್ಟೀರಿಯಾ ನಮ್ಮ ದೇಹದಲ್ಲಿ ಇರೋ ಬ್ಯಾಕ್ಟೀರಿಯಿಂದನೇ ಬರ್ತವೆ. ಈಗ ವೈರಸ್ ಅಟ್ಯಾಕ್ ಆದಾಗ ನಮಗೆ ಇಮ್ಯುನಿಟಿ ಕಮ್ಮಿ ಆಗುತ್ತೆ, ರೋಗ ಪ್ರತಿರೋಧಕ ಶಕ್ತಿ ಕಮ್ಮಿ ಇರ್ತದೆ. ಅವಾಗ ಈ ಬ್ಯಾಕ್ಟೀರಿಯಾಗಳು ಬಂದು ಸೆಕೆಂಡರಿ ಇನ್ಫೆಕ್ಷನ್ಸ್ ಕಾಸ್ ಮಾಡಿದಾಗ ಈ ಸೆಕೆಂಡರಿ ಇನ್ಫೆಕ್ಷನ್ಸ್ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಇನ್ಫೆಕ್ಷನ್ಸ್ ಆಗಿರೋದ್ರಿಂದ ಡಾಕ್ಟರ್ ನಮಗೆ ಆಂಟಿಬಯೋಟಿಕ್ಸ್ ಕೊಟ್ಟರು ಅದು ಜಾಸ್ತಿ ಎಫೆಕ್ಟ್ ಆಗಲ್ಲ. ಓಕೆ ದಿವ್ಯಾ, ಸಾಮಾನ್ಯವಾಗಿ ಕಾಲೇಜ್ ಸ್ಟೂಡೆಂಟ್ಸೇ ಮೊಬೈಲ್ ತುಂಬ ಯೂಸ್ ಮಾಡ್ತಾರೆ. ಈ ಸಂಶೋಧನೆ ಮಾಡಿದ್ಮೇಲೆ ನೀವು ಹೇಗೆ ಯೂಸ್ ಮಾಡ್ತಿದ್ದೀರಿ ಮೊಬೈಲ್ನ? ನಾನು ಮೊಬೈಲ್ ಅವಾಗಲೂ ಹೆಚ್ಚಾಗಿ ಯೂಸ್ ಮಾಡಿದ್ದಿಲ್ಲ, ಇವಾಗಲೂ ಹೆಚ್ಚಾಗಿ ಯೂಸ್ ಮಾಡಿದ್ದಿಲ್ಲ. ಅಂದರೆ ನಾ ಮೊಬೈಲ್ ಇದು ರಿಸರ್ಚ್ ಮಾಡಿದಾದ್ಮೇಲೆ ಮೊಬೈಲ್ ಬಳಕೆ ತುಂಬ ಕಡಿಮೆ ಆಗಬೇಕು ಹಂಗನ್ಬಿಟ್ಟು ನಾನು ಹೇಳ್ತಿರೋದು. ಮೊಬೈಲ್ ಬಳಕೆ ತುಂಬ ಕಡಿಮೆ ಆಗಬೇಕು, ಯಾವಾಗ ಬೇಕೋ ಅವಾಗ ಮಾತ್ರ ಯೂಸ್ ಮಾಡಿದ್ರೆ ಸಾಕಾಗಿದೆ. ಅವಶ್ಯಕ ಎಷ್ಟಿದೆಯೋ ಅಷ್ಟು ಮಾತ್ರ ಹೌದು ಹೌದು. ಮೊಬೈಲ್ ಇಲ್ಲದೆ ಬದುಕಿ ಅಂದರೆ ಬೇರೆಯವರು ಬದುಕ್ಬೋದೇನೋ, ಕಾಲೇಜು ಮಕ್ಕಳಂತೂ ಬದುಕೋಕೆ ಸಾಧ್ಯ ಇಲ್ಲ. ನಿಮ್ಮ ಸ್ಟೂಡೆಂಟ್ಸು, ನಿಮ್ಮ ಸಹಪಾಠಿಗಳು ನಿಮ್ಮ ಸಂಶೋಧನೆಗೆ ಏನು ಹೇಳಿದರು? ಅವರು ನನ್ನ ಜೊತೆಗೆ ಇದು ತುಂಬಾ ಹೆಲ್ಪ್ ಮಾಡಿದ್ರು. ಅವ್ರಿಗೂ ತುಂಬ ಕ್ಯೂರಿಯಾಸಿಟಿ ಇತ್ತು, ಯಾವ ಥರ ಮೈಕ್ರೋ ಆರ್ಗನಿಸಮ್ಸ್ ನನ್ನ ಮೊಬೈಲಲ್ಲಿ ಇದೆ ಅಂದ್ಬಿಟ್ಟು ಚೆಕ್ ಮಾಡಬೇಕು ಹಂಗೆ ಅಂದ್ಬಿಟ್ಟು ಹೇಳ್ಬಿಟ್ಟು ಅವರು ತುಂಬಾ ಹೆಲ್ಪ್ ಮಾಡಿದ್ರು. ಮಾಡಿರೋ ವರ್ಕೆಲ್ಲ ಹೆಣ್ಮಕ್ಳು ಮೊಬೈಲ್, ಹೌದು, ಮಾಡಿರೋ ವರ್ಕೆಲ್ಲನೂ ನಮ್ಮ ಫ್ರೆಂಡ್ಸ್ ಮೇಲೇ, ಅಂದ್ರೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಹೆಣ್ಮಕ್ಳು ಮೊಬೈಲ್ಗಳೇ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಹೆಣ್ಮಕ್ಳು ಮೊಬೈಲ್. ಬಹುತೇಕವಾಗಿ ಹೆಣ್ಮಕ್ಳ ಮೊಬೈಲ್ಗಳನ್ನೇ ಜಾಸ್ತಿ ನೀವು ಸಂಶೋಧನೆಗೆ ಬಳಸ್ಕೊಂಡ್ರೆ. ಹೆಣ್ಮಕ್ಳು ಮೊಬೈಲ್ ಅಲ್ವಾ, 5 ಮಾತ್ರ ಗಂಡು ಮಕ್ಕಳ ಮೊಬೈಲ್. ಹಂಗೆ ಹೆಣ್ಮಕ್ಳ ಮೊಬೈಲ್ ಅದು ತುಲನೆ ಮಾಡಿದಾಗ ಹೆಣ್ಮಕ್ಳ ಮೊಬೈಲ್ಗಳಲ್ಲೇ ಜಾಸ್ತಿ ಬ್ಯಾಕ್ಟೀರಿಯಾಗಳು ಕಂಡು ನಮಗೆ ಗಂಡು ಮಕ್ಕಳಿಗಿಂತ. ಈ ಸಂಶೋಧನೆ ಇನ್ನು ಡೆವಲಪ್ ಆಗಬೇಕು ಅಂದರೆ, ಅಥವಾ ಇನ್ನು ಈ ಸಂಶೋಧನೆಯಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಯಾವ ರೀತಿಯಾಗಿ ಸಂಶೋಧನೆ ಆಗಬೇಕು ಅಂತ ಹೇಳ್ತೀರಿ? ಇದು ಒಂದು ಸ್ಮಾಲ್ ರ್ಯಾಂಡಮ್ ಸ್ಯಾಂಪಲ್ ಮಾಡಿರೋದು ನಾವು 25 ಮೊಬೈಲು. ಇದ್ರ ಇನ್ನೂ ಸ್ವಲ್ಪ ದೊಡ್ಡದು ಮಾಡಿ ಈಗ ನಾವು ಜಾಸ್ತಿ ಈಗ ಬರೀ ಟೀಚರ್ಸ್ ಮತ್ತೆ ಅಂದರೆ ಫ್ಯಾಕಲ್ಟಿ, ಲೆಕ್ಚರರ್ಸ್ ಮತ್ತು ಸ್ಟೂಡೆಂಟ್ಸ್ ಮಾಡಿದ್ದೀವಿ. ಅದೇ ರೀತಿ ಕಾಮನ್ ಮ್ಯಾನ್ದು ಮೊಬೈಲ್ಗಳನ್ನ ತೊಗೊಂಡು ಮಾಡಬೇಕಾಗತ್ತೆ. ವೆಜಿಟೇಬಲ್ ವೆಂಡರ್ಸು, ಸ್ಲಾಟರ್ ಹೌಸಲ್ಲಿ ಇರೋರು, ಆಮೇಲೆ ಆಟೋ ರಿಕ್ಷಾ ಫೆಲೋಸು, ಹೀಗೆ ಎಲ್ಲರೂ ಕಾಮನ್ ಮ್ಯಾನ್ ಎಲ್ಲರದ್ದು ಒಂದು ಸ್ಯಾಂಪಲ್ ತೊಗೊಂಡು ದೊಡ್ಡ ಸ್ಯಾಂಪಲ್ ಮಾಡಿದಾಗ ಕ್ಲಿಯರ್ ಪಿಕ್ಚರ್ ಗ್ಯಾರಂಟಿ ಹೊರಗೆ ಬರುತ್ತೆ. ಎಸ್, ಎಕ್ಸಾಕ್ಟ್ಲಿ. ಮೊಬೈಲನ್ನು ಹೇಗೆ ಬಳಸಬೇಕು, ಮೊಬೈಲನ್ನು ಯಾಕೆ ಬಳಸಬೇಕು, ಇದನ್ನು ಫಸ್ಟ್ ನಾವು ತಿಳ್ಕೊಳ್ಬೇಕು. ತದನಂತರ ಅದರಿಂದ ಆಗುವಂಥ ಪರಿಣಾಮಗಳ ಬಗ್ಗೆ ಆಲೋಚನೆ ಮಾಡಬೇಕು. ತುಂಬ ವೆರಿ ಇಂಟ್ರೆಸ್ಟಿಂಗ್ ಸಂಶೋಧನೆ ಮುಂದುವರಿಲಿ, ಇನ್ನಷ್ಟು ಜನಕ್ಕೆ ಇದು ಸಹಾಯಕ ಆಗಲಿ. ಅವರಿಗೆ ನೆರವು ಕೊಟ್ಟಂಥ ಡಾಕ್ಟರ್ ಅರುಣ್, ನಿಮಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಈ ಚರ್ಚೆಗೆ ಬಂದು ಮಾತನಾಡೋದಕ್ಕೆ, ಮಾಡಿದ ಸಂಶೋಧನೆಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ, ಮೊಬೈಲನ್ನು ಸಾಮಾನ್ಯವಾಗಿ ನೀವು ಬಳಸುವಾಗ ತುಂಬ ಎಚ್ಚರಿಕೆಯಿಂದ ಬಳಸಬೇಕು. ಸುಮ್ಮನೆ ಮೊಬೈಲನ್ನು ಬಳಸಬೇಡಿ, ಗಂಟೆಗಟ್ಟಲೆ ಫೋನಲ್ಲಿ ಮಾತನಾಡಬೇಡಿ. ಹಲ್ಲು ಹೇಗೆ ದಿನಕ್ಕೆ 2 ಸಾರಿ ಉಜ್ಜುತ್ತೀರೋ, ಕೊನೆ ಪಕ್ಷ 1 ಸಾರಿ ಉಜ್ಜುತ್ತೀರೋ, ಹಾಗೆ ಮೊಬೈಲನ್ನು ಕೂಡ ದಿನಕ್ಕೆ 2 ಬಾರಿ ಅದನ್ನು ಕ್ಲೀನ್ ಮಾಡಿ ಇಟ್ಕೊಳ್ಳಿ. ವರ್ಷಾನುಗಟ್ಟಲೆ ಮೊಬೈಲನ್ನು ಕ್ಲೀನ್ ಮಾಡದೆ ಹಾಗೆ ಇಟ್ಕೊಂಡು ಯೂಸ್ ಮಾಡಿದ್ರೆ ಅದರಿಂದ ನೇರವಾಗಿ ಕೆಲವು ಬ್ಯಾಕ್ಟೀರಿಯಾಗಳು ನಮ್ಮ ದೇಹಕ್ಕೆ ತಲುಪುತ್ತೆ ಅನ್ನುವಂಥ ಸತ್ಯಾಂಶವನ್ನು ಮಹಾರಾಣಿ ಮಹಿಳಾ ವಿಜ್ಞಾನ ಕಾಲೇಜಿನ ವಿದ್ಯಾರ್ಥಿನಿ ದಿವ್ಯಾ ಮಾಡಿದಂಥ ಸಂಶೋಧನೆಯಲ್ಲಿ ಹೊರಬಂದಿದೆ. ಇದು ಈ ಹೊತ್ತಿನ ವಿಶೇಷ ಚರ್ಚೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.